Hi guys, welcome back to my channel. ಗೈಸ್ ನನ್ನ ಮುಖ ಈ ಥರ ಏನಕ್ಕಾಗಿದೆ ಅಂದರೆ ನಾವು 3:45ಗೆ ಎದ್ದಿದ್ದೀವಿ, ಇವಾಗ 4:20 ಆಯಿತು ಬೆಳಗ್ಗೆ. ಸೊ ನಾವು ಇವತ್ತು ಕಯಾಕ್ ಕ್ಲಬ್ಬಿಗೆ ಹೋಗ್ತಿದ್ದೀವಿ. ಹೋಗಿ ರೀಚ್ ಆಗ್ತೀವೋ ಇಲ್ಲೋ ಆ ಟೈಮಿಗೆ, 1 ಅವರ್ ಇದೆ ಇಲ್ಲಿಂದ ಹೋಗ್ಲಿಕ್ಕೆ. ಸೊ ಅದಕ್ಕೆ ಫುಲ್ ಎದ್ದು ರೆಡಿಯಾಗಿ ಇವರೆಲ್ಲ ಇನ್ನೂ ರೆಡಿ ಆಗ್ತಿದ್ದಾರೆ. ಡ್ರೈವರ್ ಇದ್ದಾರೆ ಅನ್ಸುತ್ತೆ ಕೇಳಿದ್ರೆ. ಅದೇ ಡ್ರೈವರ್ ಆಲ್ರೆಡಿ ಕ್ಯಾಬ್ ಎಲ್ಲ ಬುಕ್ ಮಾಡಿದೀವಿ, ಈಗ ಬರ್ಬೋದು ಅವರು. ಸೊ ಹೋಗುವ, ಅಲ್ಲಿ ಹೇಗಿದೆ ಅಂತ ಎಲ್ಲ ನೋಡ್ತೀವಿ, ಆದರೆ ಕ್ಯಾಪ್ಚರ್ ಮಾಡ್ತೀವಿ. ಫಸ್ಟಿಗೆ ಏನೋ ಒಂದು 15 ಮಿನಿಟ್ಸ್ ಬ್ರೀಫ್ ಇರ್ಬೋದು ಮೋಸ್ಟ್ಲಿ. ಅದಕ್ಕೆ ಹೋಗಿ ರೀಚ್ ಆಗ್ತೀವೋ ಇಲ್ವೋ. ಐಡಿ ಅಂತ ಇದೆ. ಹೌದಾ? ಈಗೆಂತ ಹಿಡ್ಕೊಳ್ಬೇಕಾ? ಎಂತ ಆಧಾರ್ ಕಾರ್ಡ್? ಸೊ ಎಂತ ಹೇಳ್ತಿದ್ದೆ, ಹಾಂ 5:45 to 6:45 ಸ್ಲಾಟ್ ಬುಕ್ ಮಾಡಿದ್ವಿ ಗೈಸ್ ನಾವು. ಸೊ ನೋಡುವ ರೀಚ್ ಆಗ್ತೀವ ಇಲ್ಲ. ನೋಡಿ ಕ್ಯಾಬ್ ಬಂದಿದೆ. ನನಗೆ ಕಾಶ್ಮೀರ ನೆನಪಾಗ್ತಿದೆ. ಕಾಶ್ಮೀರಿಗೆ ಹಿಂಗೆ ಕಾಶ್ಮೀರಿಗೆ ಹೋಗುವಾಗ ಹಿಂಗೆ ರೆಡಿ ಹೋಗಿದ್ವಿ ಮಧ್ಯರಾತ್ರಿ. HDFC ಗೊತ್ತು, ಡೈರೆಕ್ಟ್ ಜಿ ಪೇ ಇಂದ ಸ್ಕ್ಯಾನ್ ಅದು ಪೇ ಮಾಡಿದ್ರೆ 4:15 4:20 ಆಗಿದೆ. ಯಾವಾಗ್ಲೂ ಇಷ್ಟು ಗಾಡಿ ಓಡಾಡ್ತಿದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಎಲ್ಲಿ ಹೋಗ್ತಿದಾರೋ 4:20ಕ್ಕೆ ಎದ್ದು ನಮ್ಮ ತರ ಏನೋ ಹೋಗ್ತಿಲ್ಲಪ್ಪ. ಶೂನು ಹಾಕ ಬಂದಿಲ್ಲ ನಾವು. ನಾವು ಒಂಚೂರು ಕರೆಕ್ಟ್ ಟೈಮಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ, ಬ್ಯಾಂಗ್ಳೂರ್ ಕಯಾಕ್ ಕ್ಲಬ್. ಇಲ್ಲಿ ಕರೆಂಟ್ ಇಲ್ಲ, ಕರೆಂಟ್ ಇದ್ದಿದ್ದ ಕಡೆ ಹೋಗಿ ಸ್ವಲ್ಪ ತೋರಿಸ್ತೀವಿ. ಲೈಫ್ ಜಾಕೆಟ್ಸ್, ಇದೊಂಚೂರು ಹಿಡ್ಕೊಂಡು ಡ್ರೆಸ್ ಇವತ್ತು ಹಾಕ್ಬೇಕು. ಆಲ್ರೆಡಿ ಹಾಕಿ ರೆಡಿ ಚೋಳಿ ಹಾಕ್ಬೇಕು. ನಾವು ಫುಲ್ ರೆಡಿ ಆಗ್ಬಿಟ್ಟಿದ್ದೀವಿ. ಅಲ್ಲ, ಫುಲ್ ರೆಡಿ ಆಗ್ಬೋದು, ಈ ಥರ ರೆಡಿ ಆಗಿ ಹೋಗ್ಬೇಕು. ನಾನು ಜಾಕೆಟ್ ಮಾತ್ರ ನನ್ನ ಅಸಿಸ್ಟೆಂಟ್ ಹಾಕಿದ್ದಾಳೆ. ಲೈಫ್ ಜಾಕೆಟ್ ಮಸ್ತ್ ಆಯ್ತಾ? ನೀವು ಬೇಡ ಅಂತ ಹಾಕೊಂಡು ಹೋಗಿ ಪ್ಲೀಸ್. ಅಲ್ಲ, ಲೈಫ್ ಜಾಕೆಟ್ ಇಲ್ಲ ನಾವು ನೀರು ಅಲ್ಲ, ನಮಗೊಂದು 4 ಜನದಲ್ಲಿ ಮೇಲ್ ಬರ್ತಾರೆ. ಅಲ್ಲ, 4 ಜನದಲ್ಲಿ ಯಾರಿಗೂ ಸ್ವಿಮ್ಮಿಂಗ್ ಬರುದಿಲ್ಲ, ನಮ್ಗೆ ಯಾರಿಗೂ ಬಿದ್ರು. ಬನ್ನಿ, ಲೆಟ್ಸ್ ಗೋ ಫಾರ್ ಬ್ರೀಫಿಂಗ್. ಶ್ರದ್ಧೆ ಅಂತ ಕೇಳ್ತಿದ್ದಾಳೆ ಗೊತ್ತಾ? ಶ್ರದ್ಧೆ ಕೇಳ್ತಿದ್ದು ಒಂದೇ ತಗೊಳ್ಳೋದೇ ಒಂದೇ ತಗೊಳ್ಳೋದೇ ಒಂದೇ ಹಿಡ್ಕೊಂಡು ಹೋಗೋದಾಗತ್ತೆ. ಯುದ್ಧಕ್ಕೆ ಹೋಗ್ತಿದೀವಿ, ಬನ್ನಿ ಗೈಸ್, ಲೆಟ್ಸ್ ಗೋ. ಇವಾಗ ಅದ್ರದಲ್ವೇ ವೋಟ್ ರೈಡ್ ಎಲ್ಲ ಕಿಸದಲ್ಲಿ ಇಟ್ಕೊಂಡ್ ಬಂದಿದ್ದಾರೆ. ಎಲ್ಲ ನೀರಲ್ಲಿ ಬಿದ್ರೆ ಇವ್ರದ್ದು ಬಾಡಿ ಗೊತ್ತಾಗ್ಬೇಕು ಯಾರ ಮಗಳು ಎಲ್ಲಿ ಸತ್ತ. ಫಸ್ಟ್ ಆಫ್ ಆಲ್ ನೀರಲ್ಲಿ ಬಿದ್ರೆ ನಮ್ಗೆ ಹೇಳ್ಲಿಕ್ಕೆ ಆಗಲ್ಲ. ಅದೇ ಇವ್ರಿಗೆ ಸಿಕ್ಕಿದ್ಮೇಲೆ ಎಲ್ಲಿ ತಳ್ಸ್ಬೇಕಾದ್ರೆ ಐಡಿ ಯೂಸ್ ಇಲ್ಲ. ಇಲ್ಲಿ ನೋಡಿ, ನೀರ್ ಮಧ್ಯೆ ಮೀನ್ ಎದ್ದಂಗ ಆಗಿದೆ ಎಲ್ಲ. ಫೋಟೋ ಈ ಇವಳಿಂದ ಆಗೋದಿಲ್ಲ ಗೈಸ್. ಅಬ್ಬಾ, ಇಲ್ಲ ಯುದ್ಧಕ್ಕೆ ಹೋದಂಗೆ ಒಂದು ಸಲ ಬಂದ್ಬಿಡು. ಟ್ರೈನರ್ ಅಂತ, ಟ್ರೈನರು. ಚೆಕ್ ಎವ್ರಿಬಡಿ. Hold the off. 4 finger off. ಗೈಸ್, ನಾವೇ ಕಯಾಕಿಂಗ್ ಮಾಡ್ಬೇಕಂತೆ. ನೋಡಿ, ಇವರೆಲ್ಲ ರೆಡಿ ಇದ್ದಾರೆ ಯುದ್ಧಕ್ಕೆ.
ಗಾಯ್ಸ್ ಎಷ್ಟು ಮಜಾ ಇದೆ ಅಂದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಪ್ಲೀಸ್ ಮಾರ್ನಿಂಗ್ ಬನ್ನಿ ಆಯ್ತಾ. ಇಲ್ಲಿ ನೋಡಿ ವ್ಯೂ ನೋಡಿ. Sunrise, look at the view. Sunrise. ಗಾಯ್ಸ್ ಎಂತ ಗೊತ್ತಾ, ನಾವಿಲ್ಲಿ ಸಂಧಿ ಗುಂದಿಯಲ್ಲಿ ಬಂದ್ಕೊಂಡು ಸನ್ರೈಸ್ ನೋಡ್ತಿದೀವಿ. ಈಚೆ ನೋಡಿ ಯಾರು ಇಲ್ಲ, ಯಾವ ಇನ್ಸ್ಟ್ರಕ್ಟರ್ ಇಲ್ಲ, ಯಾರು ಅಲ್ಲಿ ಬಂದವ್ರು ಇಲ್ಲ, ಎಲ್ಲ ಆಚೆ ಹೋಗಿದ್ದಾರೆ. ನಾವು ಮಾತ್ರ ಇಲ್ಲಿ, ಅದೇ ನಾವು ಮಾತ್ರ ಇಲ್ಲಿ ನಿಂತಿದ್ದೀವಿ ಸನ್ರೈಸ್ ನೋಡಕ್ಕೆ. ಬಟ್ ಬೆಸ್ಟ್ 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 ಎಕ್ಸ್ಪೀರಿಯನ್ಸ್. ಸನ್ರೈಸ್ ಅಲ್ಲಿಂದ ಬರುವಾಗಲೇ ನೋಡ್ತಿದ್ವಿ, ಇದಂತ ಚೂರು ಅಡ್ಡ ಇತ್ತು ಬಟ್ ಕಾಣ್ತು ನಮಗೆ, ನೋಡಿದ್ವಿ. ಇದು ಸೂಪರ್ ಎಕ್ಸ್ಪೀರಿಯನ್ಸ್. ಸೊ ನೀವು ಬನ್ನಿ. ಫಸ್ಟ್ ನಾವು ಇಲ್ಲಿಂದ ಹೋಗ್ತೀವಿ ಏನಾದರೂ ಬರೋಕ್ಕಿಂತ ಮುಂಚೆ. ಫೈನಲಿ ನಾವು 4 ಜನ ಮೀಟ್ ಆದ್ವಿ. We were first guys. ಅಲ್ಲ ನಾವಲ್ಲಿ ಸನ್ರೈಸ್ ಚೆನ್ನಾಗೇ ಬಂದಿಲ್ಲ. ನಾವಲ್ಲಿ ಎಲ್ಲೂ ಮಧ್ಯದಲ್ಲಿದೀವಿ ಮಾರೆ, ಯಾರು ಇಲ್ಲ ಆಚೆ ಈಚೆ. ಇದ್ರಲ್ಲಿ ಈ ಕೊಂಪೆ ಎಲ್ಲ ನುಗ್ಗಿದ್ದು ಒಳಗಡೆ ಮಜಾ ಒಂದು. ಪಲ್ಲೆಗ್ ಸಿಕ್ಕ ಸತ್ತಿದೆ. We are finally done with the kayaking. ಮಜಾ ಬಂತು. ಹೇಗಾಯ್ತೆ? 1 hour ಮಜಾ ಬಂತು. ಹೇಳ ಸ್ಫೂರ್ತಿ 1 hour ಮಜಾ ಬಂತು. ಸೊ ಆಯ್ತು, ನೀವು ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ, ಚೆನ್ನಾಗಿದೆ. ಫೀ ಎಷ್ಟಿತ್ತು ಇದು? 400 ಪರ್ ಪರ್ಸನ್. ಚಳಿ ಚಳಿ ಆಗ್ತದೆ ಮತ್ತೆ ಅಷ್ಟೇ ಅಂತ ಅಷ್ಟೇ. ಗೈ ನಾವೇ ಮಾಡೋಕ್ಕಿರುತ್ತೆ. ಅಲ್ಲಿ ಇರ್ತಾರೆ ಅವರು, ಏನಂತಾರೆ ಅವ್ರಿಗೆ, ಏನಂತಾರೆ ಸ್ವಲ್ಪ ಗೈಡ್ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕಡೆ ಇರ್ತಾರೆ. ಬಟ್ ಸ್ಟಿಲ್ ಒಂಥರ ಒಳ್ಳೆ ಆಯ್ತು. ನಾವು ಕಯಾಕಿಂಗ್ ಕಲ್ತ್ವಿ ಇವತ್ತು ಫೈನಲಿ. ಚೆನ್ನಾಗೇ ಮಾಡಿದ್ವಿ. ಹೌದು, ಚೆನ್ನಾಗೇ ಮಾಡಿದ್ವಿ ಆಕ್ಚುಲಿ. ಇವಾಗ ಏನಾದ್ರು ಶಕ್ತಿ ಅಂತ ಟೀ ಕುಡಿತಿದ್ದೀವಿ, ಇವ್ರೇನು ಕುಡಿತಿಲ್ಲ. ಇವ್ ಬೆಳಗ್ಗೆ ನಾವು ಮನೆಗೆ ಹೋಗಿ ತಿಂಡಿ ಮಾಡೋದ್ರಲ್ಲಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಏನೇ ತಿಂತಿಲ್ಲ. ಹೆಂಗೂ ಶ್ರದ್ಧಾರ ಅಮ್ಮ ಇದಾರಲ್ಲ, ಅವರಂತೂ ಕೂತಲ್ಲೇ ಎಲ್ಲ ಮಾಡಿ ಕೊಡ್ತಾರೆ. ಅದಕ್ಕೆ ಅಲ್ಲೇ ಹೋಗಿ ದೋಸೆ, ಮಟನ್ ಎಲ್ಲ ಥರದ್ದು ಇದೆ. ಸೊ ಅದಕ್ಕೆ ಮನೆಗೆ ಹೋಗಿ 1 hour ಕಾದ್ರೂ ಪರವಾಗಿಲ್ಲ, ಚೆನ್ನಾಗಿರೋ ಫುಡ್ ತಿಂತೀವಿ ಅಂತ. ಬಾಯ್ ಗಾಯ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀವಿ. ಕಯಾಕ್ ಕ್ಲಬ್ಬಿಗೆ ಹೋಗಿ ಬಾಯ್ ಹೇಳಿ. ಬಾಯ್ ಶ್ರದ್ಧಾ.